ಹಲೋ ಹಾಯ್ ಸ್ಟೂಡೆಂಟ್ಸ್, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಬಿಕಾಮ್ ಸೆಕೆಂಡ್ನೇ ಸೆಮ್ ಅಲ್ಲಿರ್ತಕ್ಕಂಥ ಶೂದ್ರ ತಪಸ್ವಿ ಅಂತ ಹೇಳಿ ಒಂದು ನಾಟಕ ಇದೆ. ಆ ನಾಟಕದ ವಿಶ್ಲೇಷಣೆಯನ್ನು ಇವತ್ತು ನಾವು ನೋಡ್ತಾ ಹೋಗೋಣ. ಈ ನಾಟಕದ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ನಾಟಕವನ್ನ ಕುವೆಂಪು ಅವರು ರಚಿಸಿರ್ತಕ್ಕಂಥ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ನಾಟಕ. ಇದು ಮೂಲ ರಾಮಾಯಣದ ಕಥೆಯನ್ನ ಆಧರಿಸಿ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರ ಮೂಲಕವಾಗಿ ಇಲ್ಲಿ ಅವರು ಈ ಒಂದು ಶೂದ್ರ ತಪಸ್ವಿಯನ್ನ ರಚನೆಯನ್ನ ಮಾಡ್ತಾ ಹೋಗಿದ್ದಾರೆ. ಅಂದ್ರೆ ರಾಮಾಯಣದಲ್ಲಿ ಯಾವ ಯಾವ ಪಾತ್ರಗಳಿಗೆ ನ್ಯಾಯ ದೊರಕಿಲ್ವೋ ಆ ಪಾತ್ರಗಳಿಗೆ ಕುವೆಂಪು ಅವರು ತಮ್ಮ ನಾಟಕದ ಮೂಲಕವಾಗಿ ನ್ಯಾಯವನ್ನ ಸಲ್ಲಿಸೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದನ್ನು ನಾವು ನೋಡ್ಬೋದು. ಇದು ರಾಮಾಯಣದ ಉತ್ತರಕಾಂಡದಲ್ಲಿ ಬರತಕ್ಕಂತಹ ಒಂದು ಪ್ರಸಂಗ. ಆ ಪ್ರಸಂಗವನ್ನ ಇಲ್ಲಿ ಇವರು ನಾಟಕವಾಗಿ ನಮಗೆ ತೋರಿಸ್ತಾ ಹೋಗ್ತಾ ಇದ್ದಾರೆ. ಹಾಗಾದ್ರೆ ನಾಟಕವನ್ನ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇ ದೃಶ್ಯ 1ರಲ್ಲಿ ಏನಿದೆ ಅಂತ ಹೇಳಿದ್ರೆ, ಒಂದು ಶಂಭೂಕನ ಆಶ್ರಮವಿದೆ. ಆ ಆಶ್ರಮವನ್ನ ಕಾವಲು ಕಾಯ್ತಾ ಇರತಕ್ಕಂತಹ ಒಂದು ವೃಕ್ಷ ಭೈರವ ಇದೆ. ಆ ವೃಕ್ಷ ಭೈರವನನ್ನ ದಾಟಿಕೊಂಡು ಮೃತ್ಯು ದೇವತೆ ಅನ್ನೋದು ಬರ್ತಾ ಇದ್ದಾಳೆ. ಆ ಮೃತ್ಯು ದೇವತೆ ಏನಕ್ಕೆ ಅಂತ ಹೇಳಿದ್ರೆ, ಅವನನ್ನ ಏನು ತಪಸ್ಸನ್ನ ಮಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನಲ್ಲ, ಅವನ ಸಾವನ್ನ ತೆಗೆದುಕೊಂಡು ಹೋಗಬೇಕು ಅನ್ನೋ ರೀತಿನಲ್ಲಿ ನಮ್ಗೆ ಮೊದಲ ದೃಶ್ಯದಲ್ಲಿ ಕಾಣ್ತಾ ಹೋಗುತ್ತೆ. ಸೊ ಆ ಮೃತ್ಯು ದೇವತೆ ಹೇಗೆ ಈ ಒಂದು ಶಂಭೂಕ ಆಶ್ರಮ ಇರತಕ್ಕಂತಹ ತಪೋವನಕ್ಕೆ ಹೇಗೆ ಬರ್ತಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಭೈರವ: ಏನ ವಿನಯಂ ಇಂದಿ ಪ್ರಕೃತಿ ಸಾಧ್ವಿಗೆ, ಉಗ್ರದಿ ಶಂಭೂಕ ಯೋಗಿಯಂ ಲೆಕ್ಕಿಸದೆ, ವೃಕ್ಷ ಭೈರವನು ಎನ್ನ ರಕ್ಷೆಯಂ ಕಡೆಗಂಚಿ, ಅಂಡಲಿಯುತಿ ಹಳೀ ತಪೋ ವಿಪಿನಮನ್, ಮತನ ಕರ್ಮಕ್ಕೆ ಸಿಲ್ಕಿದ ಅಂಬುದಿಯ ತೆರೆಯ ಓಲ್ ತರತರನೆ ನಡುಗುತ್ತಿದೆ ಕಾಡುಮಲೆ, ಒರಲುತ್ತಿವೆ ಪಕ್ಷಿಗಳ್ ಕೀಚಕ ಧ್ವಾನಗಳ್ ಕರ್ಕಶಂ ಕೂಗುತ್ತಿವೆ, ಕಾಲ್ಗೆಟ್ಟುಂ ಓಡುತ್ತಿವೆ ಮೃಗ ಸಮೂಹಂ, ಏನ್ ನಿಮಿತ್ತಮೋ ಪರಿಕಿಸಲ್ ವೇಳ್ಕುಂ, ದೂರ್ತಳ್ ಈ ದುಷ್ಕೃತಿಗೆ ಶೃಂಖಲೆಯ ನಿಕ್ಕದಿರೆ, ತಪಸ್ವಿಯ ಆಗ್ರಹಕ್ಕೆ ಪಕ್ಕಾದ ಪೆನ್ ಅಂತ ಹೇಳಿ ಒಂದು ದೀರ್ಘವಾಗಿರ್ತಕ್ಕಂಥ ಒಂದು ಸಾಲುಗಳನ್ನ ನಾವು ನೋಡಿದ್ವಿ. ಸೊ ಆ ಸಾಲು ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಏನು ಈ ಪ್ರಕೃತಿ ದೇವಿಗೆ ಇಂದು ಅಭಿನಯವಾಗಿ ಕಾಣ್ತಾ ಇದೆಯಲ್ಲ, ಅಂದ್ರೆ ಹೇಗೆ ನಾರ್ಮಲ್ ಆಗಿರ್ಬೇಕಾಗಿರ್ತಕ್ಕಂತಹ ಪ್ರಕೃತಿ ಅಂತಕ್ಕಂಥದ್ದು ಇವತ್ತು ಸರಿಯಾಗಿ ಕಾಣ್ತಾ ಇಲ್ವಲ್ಲ, ಏನ್ ಸಮಾಚಾರ ಅಂತ ಹೇಳಿ ನೋಡ್ತಾ ಇರ್ಬೇಕಾದಾಗ ಅಲ್ಲಿ ಉಗ್ರವಾಗಿ ತಪಸ್ಸನ್ನ ಮಾಡ್ತಾ ಇರ್ತಕ್ಕಂತಹ ಶಂಭೂಕ ಯೋಗಿಯನ್ನ ಲೆಕ್ಕಿಸದೆ ಅವನಿಗೆ ರಕ್ಷೆಯಾಗಿ ನಿಂತಿರುವ ನನ್ನನ್ನ ತಪ್ಪಿಸಿ ಇಲ್ಲಿಗೆ ಯಾರೋ ಬರ್ತಾ ಇದ್ದಾರೆ. ಆ ಕಾಡೊಳಗೆ ಮೃತ್ಯು ಬರುತ್ತಿರುವುದರಿಂದ ಸಮುದ್ರದ ಅಲೆಗಳು ಹೇಗೆ ರಭಸವಾಗಿ ಅಲೆಯಾಗಿ ಹೋಗ್ತಾ ಇರ್ತವೋ, ಹಾಗೆ ಆ ರಭಸವಾಗಿ ಅಲೆಯಾಗಿ ಹೋಗ್ತಾ ಇರ್ತಕ್ಕಂತಹ ಘೋರಾತಿ ಘೋರ ಅಭಸವಾಗಿರ್ತಕ್ಕಂತಹ ಗಾಳಿಯು ಕೂಡ ಬರೋ ರೀತಿನಲ್ಲಿ ಕಾಣ್ತಾ ಹೋಗ್ತಾ ಇದೆ. ಮತ್ತೆ ಆ ಕಾಡು ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ನಡಗೋ ರೀತಿನಲ್ಲಿ ಕಾಣ್ತಾ ಇರುತ್ತೆ. ಅಲ್ಲಿರ್ತಕ್ಕಂಥ ಪಕ್ಷಿಗಳು ಕರ್ಕಶವಾಗಿ ಕೂಗ್ತಾ ಇದ್ದಾವೆ. ಅಲ್ಲಿರ್ತಕ್ಕಂಥ ಪ್ರಾಣಿ ಸಂಕುಲಗಳು ಕಾಲ್ಗೆಟ್ಟು ಓಡುತ್ತಿವೆ ಮೃಗ ಸಮೂಹಂ, ಅಂದ್ರೆ ದಿಕ್ಕಾಪಾಲಾಗಿ ಅಲ್ಲಿರ್ತಕ್ಕಂಥ ಪ್ರಾಣಿ ಸಮೂಹಗಳೆಲ್ಲವೂ ಕೂಡ ಇತ್ತಿಂದತ್ತ ಓಡ್ತಾ ಇದ್ದಾವೆ. ಯಾವ ಕಾರಣದಿಂದ? ಶಾಂತವಾಗಿರ್ತಕ್ಕಂತಹ ಕಾಡು ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಇದನ್ನ ಪರೀಕ್ಷೆ ಮಾಡಿ ನೋಡ್ಬೇಕು. ಈ ಧೂರ್ತಳಾದ ಮೃತ್ಯುವಿಗೆ ಕಡಿವಾಣ ಹಾಕಲಿಲ್ಲವಾದರೆ ತಪಸ್ವಿಯ ಕೋಪಕ್ಕೆ, ಯಾರು ಆ ತಪಸ್ವಿ ಅಂತ ಹೇಳಿದ್ರೆ ಶಂಭೂಕನ ತಪಸ್ಸಿಗೆ, ಅಥವಾ ಅವನು ತಪಸ್ವಿಯಾಗಿದ್ದಾನಲ್ಲ ಅವನ ಕೋಪಕ್ಕೆ ನಾನು ಒಳಗಾಗ್ಬೇಕಾಗತ್ತೆ ಅಂತ ಹೇಳಿ ಭೈರವ ಹೇಳ್ತೀನಿ. ಅಂದ್ರೆ ಮೃತ್ಯು ದೇವತೆಯ ಆಗಮನ ಹೇಗಾಗ್ತಿದೆ ಅನ್ನೋದನ್ನ ಈ ಒಂದು ಪ್ಯಾರಾದಲ್ಲಿ ನಾವು ನೋಡ್ತೀವಿ. ಸೊ ಹಾಗೆ ಬಂದಿದ ತಕ್ಷಣ ಮೃತ್ಯು ದೇವತೆ ನಿಧಾನಕ್ಕೆ ಒಳಗ್ ಬರ್ತಾ ಇರೋದನ್ನ ನೋಡ್ಬೇಕಾದಾಗ ಮತ್ತೆ ವೃಕ್ಷ ಭೈರವ ಹೇಳ್ತಾನೆ, ನಿಲ್ ಅಲ್ಲಯ್ಯ ನಿಲ್, ಅತ್ತ ಸಾರದಿಲ್ ಅತ್ತಲ್ ತೊಲಗತ್ತಲ್ ಅತ್ತಲ್, ನೀನ್ ಬರ್ಬೇಡ, ನೀನ್ ಅಲ್ಲೇ ನಿಲ್ಲು, ಅತ್ತಗತ್ತಗೆ ನೀನು ಹೋಗ್ಬೇಡ, ಅಲ್ಲಿ ನಿಂತ್ಕೊಬಿಡು ನೀನು ಅಂತ ಹೇಳಿ ಮತ್ತೆ ಭೈರವ ಹೇಳ್ತಾನೆ. ಅದಾದ್ಮೇಲೆ ಇಬ್ರು ಎದುರುಗಡೆ ಬರುತ್ತೆ. ಆ ಮೃತ್ಯು ಎದುರುಗಡೆ ಬಂದ ಮೇಲೆ ಮತ್ತೆ ಮಾತಾಡೋದಕ್ಕೆ ಮುಂದಾಗ್ತಾ ಹೋಗ್ತಾರೆ. ಏನು? ಆರ್ ನೀನ್, ನಿನಗೇನಿಲ್ಲಿ ಕಜ್ಜಂ ಘೋರಮುಖಿ, ಯಾರು ನೀನು? ಯಾರು ಕೇಳ್ತಾ ಇದ್ದಾರೆ? ಭೈರವ ಕೇಳ್ತಿದ್ದಾನೆ, ಯಾರು ನೀನು? ನಿನಗೇನಿದೆ ಇಂತಹ ಕೆಲಸ? ಏನ್ ಕೆಲಸ ಇಲ್ಲಿದೆ ನಿನಗೆ ಅಂತ ಹೇಳಿ. ಅದಕ್ಕೆ ಮೃತ್ಯು ಹೇಳ್ತಾಳೆ, ಪೆಸರ್ಗೇಳ್ವಾ ಕೆಚ್ಚಿರ್ಪುದೇನ್ ನಿನಗೆ? ನನ್ನ ಹೆಸರು ಕೇಳತಕ್ಕಂತ ಧೈರ್ಯ ಇದೆಯಾ ನಿನಗೆ? ಯಾರು ಹೇಳ್ತಾ ಇರೋದು? ಮೃತ್ಯು ಯಾರಿಗೆ? ಭೈರವನಿಗೆ ಹೇಳ್ತಾ ಇದ್ದಾರೆ. ಏನಕ್ಕೆ? ನನ್ನ ಹೆಸರನ್ನ ನೀನು ಕೇಳ್ತಕ್ಕಂತ ಶಕ್ತಿ ಅಥವಾ ಧೈರ್ಯ ಏನಾದ್ರು ಇದೆಯೇನೋ ನಿನಗೆ ಅಂತ ಮೃತ್ಯು ಕೇಳ್ತಾ ಇದ್ದಾಳೆ.
ಅದಕ್ಕೆ ಭೈರವ ಹೇಳ್ತಾನೆ, ಇರುಪುದರಿಂದಲೇ ಕೇಳದನ್ ವಿಕೃತವದನೆ ಅಧಿಕ ಪ್ರಸಂಗಿಯಾಗದಿರ. ನನಗೆ ಧೈರ್ಯ ಇರೋದಕ್ಕೆ ಕೇಳ್ತಾ ಇರೋದು, ಅಧಿಕ ಪ್ರಸಂಗಿಯಾಗಿ ಮಾತಾಡಕ್ ಹೋಗ್ಬೇಡ. ಅದರಲ್ಲೂ ಕೂಡ ವಿಕೃತವಾಗಿರ್ತಕ್ಕಂಥ ಮುಖವನ್ನ ನೀನು ಹೊಂದಿದ್ಯಾ. ಸೊ ಆ ರೀತಿ ವಿಕೃತವಾಗಿರ್ತಕ್ಕಂಥ ಮುಖವನ್ನು ಹೊಂದಿರತಕ್ಕಂಥ ನೀನೇ ಹೀಗೆ ಹೇಳ್ತಾ ಇದ್ಯಾ ಅಂತ ಹೇಳಿದ್ರೆ ನನಗೆ ಇನ್ನೆಷ್ಟು ಧೈರ್ಯ ಇಲ್ಲ. ಸೊ ನಾನು ಧೈರ್ಯವಾಗಿ ಆ ಮಾತನ್ನ ಕೇಳ್ತೀನಿ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಮತ್ತೆ ಮೃತ್ಯು ಮಾತಾಡ್ತಾರೆ, ನನ್ನ ನಾಮ ಶ್ರವಣ ಮಾತ್ರಧಿಂ ತನ್ನ ಗವಿಗರಲ್ಗೊಳಿ ಒಂದಿರಲ್ವದೈ ನರಕಂ ಗಿರಿ ಗೌಹಗಳಿಂ ರೋಧಿಸುವುದೀ ಪೃಥ್ವಿ ಬೆಬ್ಬಳಿಸಿ ಬೆಳ್ಪುರ್ವುದೈ ಸಗ್ಗದ ಮೊಗಂ ಪೆಸರ ಭೀತಿಗೆ ಬೆರ್ಚಿ ಕಂಪಿಪುದೋ ಮೂಜಗಂ. ನನ್ನ ಹೆಸರನ್ನೇನಾದ್ರೂ ಕೇಳಿದ್ರೆ ಸಾಕು, ನರ್ಕ ಎಂಬುದು ಗಂಟಲಿಗೆ ಬಂದ್ಬಿಡ್ತದೆ. ಅಂದ್ರೆ ನಾನು ಆ ರೀತಿ ಇದ್ದೀನಿ. ಅಂದ್ರೆ ನನ್ನ ಹೆಸರನ್ನ ಕೇಳಿದ ತಕ್ಷಣ ನರ್ಕ ಅನ್ನೋದು ಎಲ್ಲಿಗೆ ಬಂದ್ಬಿಡುತ್ತೆ, ನನ್ನ ಗಂಟಲಿಗೆ ಬಂದ್ಬಿಡುತ್ತೆ. ಹಾಗೆ ಭೂಮಿ ರೋಧಿಸ್ತಾ ಇರತ್ತೆ, ಯಾಕಾದ್ರೆ ಈ ನರ್ಕ ಇಲ್ಲಿ ಬಂದಿದ್ಯೋ ಅನ್ನೋದಕ್ಕೋಸ್ಕರ ಈ ಭೂಮಿನೇ ರೋಧಿಸೋದಕ್ಕೆ ಮುಂದಾಗ್ತಾ ಹೋಗತ್ತೆ ಅಂತ ಹೇಳಿದ ಮೇಲೆ ನನ್ನ ಹೆಸರಿಂದ ಕೇಳಿದ ತಕ್ಷಣ ಎಲ್ಲರೂ ಕೂಡ ಬಿಳಿಚ್ಕೊಂಡ್ಬಿಡ್ತಾರೆ. ಬೆಳ್ಪೇರುವುದೈ ಅಂತ ಹೇಳಿದ್ರೆ ಬಿಳಿಚ್ಕೊಳ್ಳೋ ಅಂಥದ್ದು. ಸೊ ನನ್ನ ಹೆಸರನ್ನ ಕೇಳಿದ ತಕ್ಷಣ ಇಡೀ 3 ಲೋಕನೇ ಏನಾಗ್ಬಿಡುತ್ತೆ, ಗದರಿ ಭಯದಲ್ಲಿ ಮೂಡ್ಬಿಡತ್ತೆ. ಅದೇ ರೀತಿ ಬಿಳಿಚ್ಕೊಳ್ಳೋ ಮಟ್ಟಕ್ಕೆ ಭಯವನ್ನ ಅಪ್ಕೊಂಡ್ಬಿಡ್ತಾರೆ ನಾನು ಅಂತ ಹೇಳಿದ್ರೆ ಅಂತ ಹೇಳಿ ಮೃತ್ಯು ತನ್ನ ಅಹಮಿಕೆಯನ್ನ ತೋರಿಸ್ಕೊಳ್ತಾ ಹೋಗ್ತಾ ಇದೆ. ನೆಕ್ಸ್ಟ್ ಭೈರವ ಮಾತಾಡ್ತಾನೆ ಮತ್ತೆ, ನಿನಗಂಜದ ನಿನ್ನ ಪೆಸರುಗೇಳ್ಕುವೆನೆ ಪೇಳ್ ಬೇಗಂದದಿಲ್ಲಲ್ಲದಿರೆ ನಿನ್ನೆನಗಂ ಕಾರಣದ ಅನುಭವವಣಿಪೆನ್ ಅಂತ ಹೇಳಿದ್ರೆ ಧೈರ್ಯ ಏನಿದೆಯಲ್ಲ, ಆ ಧೈರ್ಯ ಅನ್ನೋದನ್ನ ತೋರಿಸ್ಬೇಕು. ನಿನಗೆ ಹೆದರದವನು ನಿನ್ನ ಹೆಸರಿಗೆ ಎದುರುತ್ತೇನೆಯೇ, ನೀನು ಏನು ಹೇಳ್ತೀಯೋ ಹೇಳು. ಯಾರು ಹೇಳ್ತಾ ಇರೋದು? ಭೈರವ. ನಿನ್ನ ಹೆಸರಿಗೆ ನಾನು ಎದುರುಕೊಳ್ತೀನ, ಅದು ಏನ್ ಹೇಳ್ತೀಯೋ ಹೇಳ್ಕೊ, ಯಾವುದಕ್ಕೂ ಕೂಡ ನಾನು ಹೆದರೋದಿಲ್ಲ ಅಂತ ಹೇಳಿ ಭೈರವ ಹೇಳ್ತಾನೆ. ಅದಕ್ಕೆ ಮೃತ್ ಹೇಳ್ತಾಳೆ, ಆ ಗರ್ವಂ ಇರ್ಕೆ ಕೇಳ್ ಮೃತ್ಯುವೆನ್ ದುರ್ಮೃತ್ಯುವೆನ್ ಪುಗಲ್ ಬಯಸಿ ಬಂದಿರ್ಪೆನ್ ಈ ತಪೋವನಕ್ಕೆ. ಅಹಂಕಾರದಲ್ಲೇ ಹೇಳ್ತಾ ಇದ್ದೀನಿ ಮೃತ್ಯು, ನನಗೆ ಒಂದು ಮೃತ್ಯು ಬೇಕಾಗಿದೆ, ಅದಕ್ಕೋಸ್ಕರ ಈ ಸುಂದರವಾಗಿರ್ತಕ್ಕಂಥ ತಪೋವನದೊಳಗಡೆಗೆ ನಾನು ಬಂದಿದ್ದೇನೆ ಅಂತ ಹೇಳಿ ಮೃತ್ಯು ದೇವತೆ ಯಾರಿಗೆ ಹೇಳ್ತಾರೆ? ಭೈರವನಿಗೆ ಹೇಳ್ತಾಳೆ. ನೆಕ್ಸ್ಟ್ ಭೈರವ ಅವನು ನಕ್ಕೊಂಡು ವಿಕಟಾಸ್ಯದಿಂದ ನಕ್ಕೊಂಡು ಹೇಳ್ತಾನೆ, ಕೆಟ್ಟುದಾವುದವು ನೀನೀಗಳ್ ಬಟ್ಟೆಯೋ ಬಗೆಯೋ. ಇಲ್ಲಿ ಬಟ್ಟೆ ಅಂತ ಹೇಳಿದ್ರೆ ಬಗೆಯೋ ಅಂತ ಹೇಳಿದ್ರೆ ಬಟ್ಟೆ ಅಂದ್ರೆ ದಾರಿ. ಸೊ ಕೆಟ್ಟದ್, ಈಗ ಅಲ್ಲಿಗೆ ಏನ್ ಹೇಳ್ತೀರಾ? ನಿನಗೆ ಗೊತ್ತು ತಪ್ಪು ಬಂದೋ ಇಲ್ಲಿ, ಅಥವಾ ದಾರಿ ತಪ್ಪಿ ಇಲ್ಲಿಗೆ ಬಂದೋ, ನಿನಗೆ ಬುದ್ಧಿ ತಪ್ಪಾಗೋಗಿದ್ಯೋ? ಅಲ್ಲಿ ಹೇಳ್ತಿರೋದು 2 ಅರ್ಥದಲ್ಲಿ ಇಲ್ಲಿ ಕಾಣುತ್ತೆ. ಒಂದು ಬುದ್ಧಿ, ಇನ್ನೊಂದು ದಾರಿ. ಇವೆರಡನ್ನು ತಪ್ಪುಟ್ಟು ನೀನ್ ಇಲ್ಲಿಗೆ ಬಂದ್ಬಿಟ್ಟಿದ್ಯೋ ಅಂತ ಹೇಳಿ ಭೈರವ ಯಾರಿಗೆ ಕೇಳ್ತೀರ? ಮೃತ್ಯುವಿಗೆ ಕೇಳ್ತಾರೆ. ಅದಕ್ಕೆ ಮೃತ್ಯು ಹೇಳ್ತಾನೆ, ನೀನಾರು ಕೇಳಲ್ಕೆ, ನೀನ್ ಯಾರು ನನಗ್ ಕೇಳೋದಕ್ಕೆ? ಭೈರವ ಅದಕ್ಕೆ ಹೇಳ್ತಾನೆ, ತಪೋವನಂ ರಕ್ಷಿಪ್ಪ ವೃಕ್ಷ ಭೈರವನೆನ್ ಅಮೃತಂ ಈ ಕ್ಷೇತ್ರಂ ನಿನಗಿದು ದಿಟ್ಟಂ ಪುಗಲ್ಥಾಣಂ ಅಂತ ಅವನು ಹೇಳ್ತಾನೆ. ಈ ತಪೋವನ ಭೂಮಿ ಏನಿದೆಯಲ್ಲ, ಈ ತಪೋವನ, ಈ ವನವನ್ನ ರಕ್ಷಿಸ್ತಿರ್ತಕ್ಕಂಥ ವೃಕ್ಷ ಭೈರವನು ನಾನು ಕಣೋ. ಅಮೃತಂ, ಇಲ್ಲಿ ಯಾರಿಗೂ ಸಾವು ಎಂಬಿಲ್ಲದ ತಾಣ ಇದು. ನೀನು ಇಲ್ಲಿಗೆ ಬಂದಿದ್ದೇಯ ಅಂದ್ರೆ ಇಲ್ಲಿ ಸಾವು ಅನ್ನೋದೇ ಇಲ್ಲ. ಸಾವು ಅನ್ನೋದು ಇಲ್ಲದೆ ಇರತಕ್ಕಂಥ ಜಾಗಕ್ಕೆ ನೀನು ಸಾವು ಅನ್ನೋದು ಹುಡುಕೊಂಡು ಬಂದಿದ್ಯಲ್ಲ, ಅಂತಹ ಕ್ಷೇತ್ರವನ್ನ, ಅಂತಹ ಜಾಗವನ್ನ ರಕ್ಷಣೆ ಮಾಡ್ತಿರ್ತಕ್ಕಂಥ ನಾನು ಅಂತ ಹೇಳಿ ಭೈರವ ಹೇಳ್ಕೊಳ್ತಾ. ಅದಕ್ಕೆ ಮೃತ್ಯು, ಮೂಲೋಕದೊಳ್ ಮೀಸೆ ಒತ್ತನನ್ ಕಾಣೆನ್ ನನ್ನನ್ ತಡೆವ ಗಂಡನನ್ ನೀನ್ ತಡೆವ ಈ ವೃಕ್ಷವಾಸಿ. ನನ್ನನ್ನು ಈ 3 ಲೋಕದಲ್ಲಿ ತಡೆಯುವ ಮೀಸೆ ಹೊತ್ತ ಗಂಡು ಯಾರು ಇಲ್ಲ, ನೀನ್ ತಡಿತೀಯಾ? ಮೀಸೆ ಹೊತ್ತಿರ್ತಕ್ಕಂತಹ ಗಂಡಸು ಯಾರು ಕೂಡ ನನ್ನನ್ನು ತಡಿತಕ್ಕಂಥವ್ರು ಯಾರು ಇಲ್ಲ, ಆದ್ರೆ ನೀನ್ ನನ್ನನ್ನು ತಡಿತೀಯ ಇವತ್ತು? ಆ ವೃಕ್ಷವಾಸಿ ಅಂದ್ರೆ ಭೈರವ, ನೀನ್ ತಡಿತೀನಪ್ಪ ನನ್ನನ್ನ ಅಂತ ಹೇಳಿ ಮೃತ್ಯು ಕೇಳ್ತಾಳೆ. ಅದಕ್ಕೆ ಭೈರವ ಹೇಳ್ತಾರೆ, ಮಾ ಚೆಲ್ವೊಲ್ ಪೆಣ್ಣಲ್ತೆ ನೀನ್, ಏನ್ ನೀನ್ ಮಹಾ ಸುಂದ್ರಿನ? ಇಲ್ಲಿ ಕೇಳ್ತಾರ, ಮಾ ಚೆಲ್ವು ಪೆಣ್ಣಲ್ತೆ ನೀನ್, ಏನ್ ಅಷ್ಟೊಂದು ನೀನ್ ಮಹಾ ಸುಂದ್ರಿನ ಅಂತ ಹೇಳಿ ಭೈರವ ಹೇಳ್ತಾನೆ ಹಾಸ್ಯದಿಂದ. ಅವಾಗ ನಿನಗೆ ಸೋಲದ ರುಂಟೆ ಆದೊಡಂ ಕೇಳ್, ಮಹರ್ಷಿ ಜಂಬೂಕನುಜ್ವಲ ತಪ ಪ್ರಭಾವದಿನ್ ನನಗೆ ಲಭಿಸಿರುವುದೊಂದು ಕರ್ತವ್ಯ ಧರ್ಮ ಬಲದಿನ್. ನಿನ್ನನ್ ಓರ್ ಪಜ್ಜೆ ಮುಂದಿಡದ ಓಲ್ ತಡೆಗಟ್ಟಲ್ ಆನ್ ಸಮರ್ಥನೇನ್. ನೀನೇನ್ ಮಹಾಸುಂದ್ರಿನ ನೀನು? ನಿನಗೆ ಸೋಲುವುದು ಕೇಳು. ಮಹರ್ಷಿ ಶಂಭೂಕನ ಉಜ್ವಲವಾಗಿರತಕ್ಕಂಥ ತಪಸ್ಸಿನ ಪ್ರಭಾವದಿಂದ ನನಗೆ
ಒಂದು ಅದಮ್ಯವಾಗಿರ್ತಕ್ಕಂಥ ಶಕ್ತಿ ಇದೆ. ನಿನ್ನನ್ನ ಒಂದೆಜ್ಜೆ ಮುಂದಿಡಲು ಕೂಡ ನಾನು ಬಿಡೋದಿಲ್ಲ. ಅದನ್ನ ಮೀರು ನೀನು ಇಲ್ಲಿಗೆ ಪ್ರವೇಶಿಸಿದ್ರೆ ನಿನ್ನ ಓರ್ ಪಜ್ಜೆ ಮುಂದಿಡದ ಓಲ್ ಇಲ್ಲಿದೆ. ಓರ್ ಪಜ್ಜೆ ಮುಂದಿಡದ ಓಲ್ ತಡೆಗಟ್ಟಲ್ ಆನ್ ಸಮರ್ಥನನ್. ಒಂದ್ ಹೆಜ್ಜೆ ನಿನ್ನನ್ನು ಮುಂದಿಡದೆ ಇರೋ ರೀತಿನಲ್ಲಿ ತಡಿತಕ್ಕಂತಹ ಶಕ್ತಿ ನನಗಿದೆ. ಮೀರಿ ಮುಂಬರೆಯಲೆಳೆಸಿದರೆ ಈ ನನ್ನ ತೋಳ್ಗಳೀ ತ್ರಿಶೂಲ ಪಂಕ್ತಿಗಳು ತೋಳ ಕುರಿಯನ್ ಅರೆ ಒಟ್ಟ ಹೋಲ್ ಅಟ್ಟುವ ನಿನ್ನ ಆಲಯಕ್ಕೆ ನಿನ್ನನ್. ಇದಿನ್ನು ತುಂಬಾ ಚೆನ್ನಾಗಿರ್ತಕ್ಕಂತಹ ಮಾತು. ಏನು ಅಂತ ಹೇಳಿದ್ರೆ, ನೀನ್ ಅಕಸ್ಮಾತ್ ನಾನ್ ತಡೆದ ಮೇಲೂ ನೀನ್ ಅದನ್ನೇನಾದ್ರೂ ನೀನು ಮುಂದುವರಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರೆ ನನ್ನ ತೋಳುಗಳೇ ತ್ರಿಶೂಲದಂತೆ ಆಗ್ತವು. ಅದರ ಮೂಲಕವಾಗಿ ಅಂದ್ರೆ ಶಿವ ಏನಿದೆ ನನಗೆ ಆಶೀರ್ವಾದವನ್ನ ಅಥವಾ ನನ್ನ ಬೆನ್ನ ಹಿಂದೆ ನಿಂತಿರ್ತಕ್ಕಂತಹ ರೀತಿಯಲ್ಲಿ ಅಥವಾ ನಾನು ಶಿವನಂತೆಯೇ ಆಗೋಗ್ತೇನೆ. ಕುರುಬ ಹೇಗೆ ಕುರಿಯನ್ನ ಅಟ್ಕೊಂಡು ಹೋಗ್ತಾನಲ್ಲ ಹಾಗೆ ನಿನ್ನನ್ನ ಈ ನಿನ್ನ ಆಲಯಕ್ಕೆ ಅಥವಾ ನಿನ್ನ ಮನೆಗೆ ನಾನು ಅಟ್ಟಬೇಕಾಗತ್ತೆ ಅಂತ ಹೇಳಿ ಭೈರವ ಯಾರಿಗೆ ಹೇಳ್ತೇನೆ ಅಂತ ಹೇಳಿದ್ರೆ ಮೃತ್ಯುವಿಗೆ ಹೇಳ್ತೀರ. ಅಂದ್ರೆ ತಾನು ಏನು ಕಡಿಮೆ ಇಲ್ಲ, ನಿನಗಿಂತ ಜಾಸ್ತಿನೇ ನಾನಿದ್ದೇನೆ ಅಂತ ಹೇಳಿ ಅವನು ಕಟುಹಾಸ್ಯದಿಂದ ಹೇಳ್ಕೊಳ್ತಾ ಇರ್ತಕ್ಕಂಥ ಮಾತು. ಆ ನೆಕ್ಸ್ಟ್ ಮೃತ್ಯು ಹೇಳ್ತಾನೆ, ಲಯಮೇ ನನಗೆಲ್ಲಿ ಲಯಂ, ನಾನು ಸಾಯುವುದೇ. ಲಯ ಅಂತ ಹೇಳಿದ್ರೆ ಸಾವು, ನಾನ್ ಸಾಯೋದು, ನಾನು ಸಾಯಿಸೋಳು ಅಂತ ಹೇಳಿ ಹೇಳ್ತಾಳೆ ಭೈರವ. ಅದಕ್ಕೆ ಅವನು ಹೇಳ್ತಾನೆ, ಬೆಳ್ಪರೋಲ್ ಆಡದಿರ್ ತಿಳಿಯದೆ ಪದಾರ್ಥಮಂ, ವಾಸ್ತವವನ್ನ ಅರಿಯದೆ ನೀನು ಮಾತಾಡಬೇಡ. ಯಾರು ಹೇಳ್ತಾ ಇರೋದು? ಭೈರವ. ವಾಸ್ತವ ಏನಿದೆಯೋ ಅದ್ರ ರೀತಿನಲ್ಲಿ ನೀನು ಮಾತಾಡು, ವಾಸ್ತವವನ್ನ ಮರೆತು ನೀನು ಮಾತಾಡಕ್ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಭೈರವ ಹೇಳ್ತಾನೆ. ಅದಕ್ಕೆ ಮೃತ್ಯು ಹೇಳ್ತಾನೆ, ಕೆರಳ್ಚದಿರ್ ಅನರ್ಥಮಂ, ನಾನಿವಾಗ ನೀನಿನ್ನೆ ಹೀಗೆ ಏನಾದ್ರೂ ಮಾತಾಡ್ತಾ ಇದ್ರೆ ಹೀಗೆ ನನ್ನನ್ನ ಕೆರಳಿಸ್ತಾ ಇದ್ರೆ ಇಲ್ಲಿ ಘೋರವಾಗಿರ್ತಕ್ಕಂತಹ ಒಂದು ಕೆಲಸ ನಡೆದೋಗ್ಬಿಡ್ತದೆ, ಅದನ್ನ ನಾನು ಮಾಡಬೇಕಾಗ್ತದೆ ಅಂತ ಹೇಳಿ ಮೃತ್ಯು ಭೈರವನಿಗೆ ಹೇಳ್ತಾನೆ. ಅದಕ್ಕೆ ಭೈರವ ರೌದ್ರವಾಗಿ ಹೇಳ್ತಾನೆ, ಮಹರ್ಷಿ ಶಂಭೂಕ ದೇವನಾಣೆ ಕಲ್ಲ ಓಲ್ ನಿಲ್ ನೀನಿನ್ನೇನು ಮುಂದಕ್ಕೆ ಹೋಗ್ಬೇಡ, ಕಲ್ಲಿನಂತೆ ನೀನು ನಿಂತ್ಕೋಬೇಕಿಲ್ಲೇ ಅಂತ ಹೇಳಿ ಅವನು ಹೊರಗೆ ಹೇಳ್ತಾನೆ. ಸೊ ಅವಾಗ ತನ್ನ ತೋಳುಗಳಲ್ಲಿ ಒಳೆಯುವ ತ್ರಿಶೂಲಗಳನ್ನು ಮೃತ್ಯುವಿನ ಮುಂದೆ ಬೇಲಿಗಟ್ಟುತ್ತಾನೆ. ಆಗ ಮುಂದಕ್ಕೆ, ಎಲೆ ಮರುಳೆ ಕೇಳ್ ಶಂಭೂಕ ಋಷಿಯ ಗೌರವಕ್ಕಾಗಿ ಬಂದೆನೈ, ಧರ್ಮ ದೇವತೆಯಾಜ್ಞೆಯಿಂ ನೀನ್ ಆತನ ಮೇಯ್ಗಾವಲ್, ನಾನ್ ಉಸಿರ್ಗಾವರಕ್ಕೆ ಕಾವಲೈ, ತಿಳಿದು ತೆರೆಬಟ್ಟೆಯಂ ಈಡಾಗದಿರ್ ನಗೆಗೆ. ಈಗ ಮೃತ್ಯು ತಾನು ಬಂದಿರತಕ್ಕಂಥ ವಿಚಾರವನ್ನ ಹೇಳ್ಕೊತಾ ಇದ್ದಾಳೆ. ಏನು? ಎಲೆ ಮರುಳೆ, ಎಲೆ ಹುಚ್ಚ, ನಾನು ಹೇಳೋ ಮಾತನ್ನ ನೀನು ಕೇಳಿಸ್ಕೊ. ಯಾಕೆ? ನಾನು ಏನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಶಂಭೂಕ ಋಷಿಯ ಗೌರವಕ್ಕಾಗಿ, ಅವನ ಗೌರವವನ್ನ ನಾನು ಕಾಪಾಡೋದಕ್ಕೋಸ್ಕರ ನಾನು ಬಂದಿದ್ದೀನಿ. ಅದಕ್ಕೆ ಧರ್ಮ ದೇವತೆ ಏನಿದ್ದಾಳಲ್ಲ ಅವನ ಆಜ್ಞೆಯ ಮೂಲಕವಾಗಿ ಅಥವಾ ಅವರ ಆಜ್ಞೆಯಿಂದಲೇ ನಾನು ಬಂದಿದ್ದೇನೆ. ನೀನಾತನ ಅಂದ್ರೆ ಇಲ್ಲಿವರೆಗೂ ನೀನು ಅವನ ದೇಹ ಏನಿದೆಯಲ್ಲ ಆ ದೇಹದ ಕಾವಲುಗಾರ ಆಗಿದೆಯಾ ನೀನು, ನಾನು ಅವನ ಉಸಿರ ಕಾವಲುಗಾರನಾಗಿದ್ದೇನೆ. ದೇವ ಅಥವಾ ದೇಹ ಇಲ್ಲಿ ಕಾಡು, ಉಸಿರು ಅಂತ ಹೇಳಿದ್ರೆ ಅವನ ಆತ್ಮ. ಇದಕ್ಕೆ ನಾನು ಕಾವಲಾಗಿದ್ದೇನೆ, ನೀನು ಅವನ ದೇಹಕ್ಕೆ ಕಾವಲಾಗಿರು. ಇದಕ್ಕೋಸ್ಕರವಾಗಿ ನಾನು ಬಂದಿದ್ದೇನೆ. ನೀನು ಬೇರೆ ಅಪಾರ್ಥದಿಂದ ನನ್ನನ್ನ ತಿಳ್ಕೊಳಕ್ ಹೋಗಬೇಡ ಅಂತ ಹೇಳಿ ಮೃತ್ಯು ಭೈರವನಿಗೆ ಹೇಳ್ತಾಳೆ. ಆಮೇಲೆ ಮತ್ತೆ ಭೈರವ ಕೇಳ್ತಾನೆ, ಅಷ್ಟೊಂದು ಅಚ್ಚರಿಯ ಹೋಗುತ್ತೆ ಅವನಿಗೆ, ಯಾಕೆ ಇರ್ಬೋದು ಇವರು ಅಂತ ಹೇಳಿ. ಅವಾಗ ಹೇಳ್ತಾನೆ, ಧರ್ಮ ದೇವತೆಯಾಜ್ಞೆ ಋಷಿಯ ಗೌರವಕ್ಕಾಗಿ ಮೃತ್ಯುಗೆ ತಪೋವನ ಪ್ರವೇಶಂ, ಜಟಿಲಮೀ ವಾರ್ಥ ಕಂಟಕ ನಿಕುಂಜದೋಳ್ ಸಿಲ್ಕಿಥೌ ನನ್ನ ಬಗೆ ಬಿಡಿಸಿದನ್ ಮೊದಲ್. ನಿಜವಾಗ್ಲೂ ಧರ್ಮ ದೇವತೆಯಾಜ್ಞೆಯ ಮೇಲೆ ನೀನು ಇಲ್ಲಿ ಬಂದಿದ್ಯಾ, ಆ ಋಷಿಯ ಗೌರವಕ್ಕೋಸ್ಕರ ನೀನು ಬಂದಿದ್ಯಾ. ಅದೂ ಅಲ್ಲದೆ ಮೃತ್ಯು ದೇವತೆಯಾಗಿರ್ತಕ್ಕಂಥ ನೀನು ಈ ತಪೋವನಕ್ಕೆ ಪ್ರವೇಶವನ್ನ ಪಡ್ಕೋಬೇಕು ಅಂತ ಹೇಳಿ ನೀನು ಬಂದಿದ್ಯಾ. ಯಾರು ಕೇಳ್ತಾ ಇರೋದು? ಭೈರವ ಕೇಳ್ತಾ ಇರೋದು. ಅದಾದ ಮೇಲೆ ಇನ್ನೊಂದು ಮಾತು ಬರುತ್ತೆ, ಜಟಿಲವಾಗಿರ್ತಕ್ಕಂತಹ ಮುಳ್ಳಿನ ಪೊದೆಯೊಳಗೆ ನನ್ನ ಮನ ಸಿಲುಕಿದೆ, ಬಿಡಿಸು ಮೊದಲು. ಅಂದ್ರೆ ಇಲ್ಲಿ ನಾನು ಏನು ಮಾಡಬೇಕು ಅಂದ್ರೆ ನನ್ನ ಮನಸ್ಸು ಅಂತಕ್ಕಂಥದ್ದು ಒಂದು ಜಟಿಲವಾಗಿರ್ತಕ್ಕಂಥ ಮುಳ್ಳಿರ್ತಕ್ಕಂತಹ ಪೊದೆಯೊಳಗಡೆ ಸಿಲುಕೊಂಡ್ಬಿಟ್ಟಿದೆ, ಅಲ್ಲಿಂದ ನಾನು ಹೊರಗೆ ಬರಬೇಕು, ಅದಕ್ಕೊಂದು ದಾರಿ ಬೇಕು, ಅದನ್ನ ಇಲ್ಲಿ ನಾನು ನೋಡ್ಬೇಕು ಅಂತ ಹೇಳಿ ಭೈರವ ಕೇಳ್ಕೊತಾನೆ. ಯಾಕೆ? ಇಲ್ಲಿ ಮೃತ್ಯು ದೇವತೆ ಬರೋದು ಸಾವಿನ ಅಧಿದೇವತೆ, ಈ ಸಾವನ್ನ ಪಡ್ಕೊಂಡು ಹೋಗ್ಬೇಕು ಅಂತ ಬಂದಿರತಕ್ಕಂಥ ಮೃತ್ಯು ದೇವತೆ ಇಲ್ಲೇನು ಹೇಳ್ತಾಳೆ, ನಾನು ಅವನನ್ನ ಉಳಿವಿಗೋಸ್ಕರ ಬಂದಿದ್ದೇನೆ ಅಂತ ಹೇಳಿದ ತಕ್ಷಣ ಇವನಿಗೆ
ಏನಕ್ಕಪ್ಪ ಅಂತ ಹೇಳಿ ಒಂದು ವಿಚಾರ ಜಟಿಲ ಅಂದ್ರೆ ಕಠಿಣವಾಗಿ ಅವನಿಗೆ ಅರ್ಥ ಆಗೋದೇ ಇಲ್ಲ. ಅಂದ್ರೆ ನಿಕುಂಜದೋಳ್ ಅಂದ್ರೆ ಆ ಪೊದೆ ಒಳಗಡೆ ನಾನು ಸಿಲುಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಮೃತ್ಯು ಇಂದು ಪೊಳ್ತೆರೆಯಿನ್ ಆರ್ಆರ್ಗೆ ಈ ಬನಕ್ಕೆ ತೆರವಿತ್ತ ಪೇಳ್ ಅಂದ್ರೆ ಮೃತ್ಯು ಕೇಳ್ತಾ ಇದ್ದಾನೆ ಏನಂತ, ಇವತ್ತು ಈ ಕಾಡಿನ ಒಳಗೆ ಯಾರ್ಯಾರಿಗೆ ಪ್ರವೇಶವನ್ನ ನೀನು ಕೊಟ್ಟೆ ಹೇಳು ಅಂತ ಹೇಳಿ ಮೃತ್ಯು ಕೇಳ್ತಾನೆ. ಅದಕ್ಕೆ ಭೈರವ ಹೇಳ್ತಾನೆ, ಸೂರ್ಯ ದೇವನ ಕಿರಣಧೂತರ್ಗೆ. ಎಷ್ಟು ಒಂದು ಚೆನ್ನಾಗಿರ್ತಕ್ಕಂಥ ಅಂಶ. ಸೂರ್ಯ ದೇವ ಏನ್ ಬರ್ತೀಯನಲ್ಲ ಅವನ್ ಬರ್ತಾನೆ ಅಂತ ಹೇಳ್ಕೊಂಡು ಅವನ ದೂತರು ಬಂದಿದ್ರು, ಅವನ ಅವಕಾಶವನ್ನ ಮಾಡ್ಕೊಟ್ಟಿದ್ದೀನಿ ಪ್ರವೇಶ ಮಾಡೋದಕ್ಕೆ. ಮೃತ್ಯು ಆಮೇಲೆ ಕೇಳ್ತಾನೆ ಮೇಣ್ ಆಮೇಲೆ ಭೈರವ ಪುಣ್ಯ ಲಕ್ಷ್ಮಿಯಂ ಕೂಡಿ ವಸಂತ ಗಂಧಾನೀಲಂ ವೆರಸಿ ಬಂದ ಶ್ರೀರಾಮಚಂದ್ರನ ಕೀರ್ತಿ ಕಾಂತೆಗೆ. ಶ್ರೀರಾಮಚಂದ್ರನ ಕೀರ್ತಿಯನ್ನ ಹೊತ್ತು ಸುಗಂಧ ಭರಿತವಾಗಿರ್ತಕ್ಕಂತಹ ಗಾಳಿ ಏನಿತ್ತಲ್ಲ ಅದು ಬಂದಿತ್ತಲ್ಲ, ಅದಕ್ಕೆ ತಂಗಾಳಿ ಏನಿತ್ತಲ್ಲ ಆ ತಂಗಾಳಿಗೂ ಕೂಡ ನಾನು ಪ್ರವೇಶವನ್ನ ಕೊಟ್ಟೆ ಅಂತ ಹೇಳಿ ಭೈರವ ಹೇಳ್ತಾನೆ. ಆಮೇಲೆ ನೆಕ್ಸ್ಟ್ ಇನ್ಯಾರಿಗೆ ಕೊಟ್ಟಪ್ಪ, ಪ್ರಕೃತಿ ದೇವಿಯ ದೈನಂದಿನ ಪರಿವಾರಕ್ಕೆ. ಈ ಪ್ರಕೃತಿಯಲ್ಲಿ ಪ್ರತಿದಿನ ತಮ್ಮ ದಿನನಿತ್ಯದ ಚಟುವಟಿಕೆಗಳನ್ನ ಮಾಡ್ಕೊಳ್ತವಲ್ಲ, ಪಕ್ಷಿಗಳಾಗ್ಲಿ ಪ್ರಾಣಿಗಳಾಗ್ಲಿ ಕ್ರಿಮಿಕೀಟಗಳಾಗ್ಲಿ ಅವೆಲ್ಲವಕ್ಕೂ ಕೂಡ ನಾನಿಲ್ಲಿ ಪ್ರವೇಶವನ್ನ ಕೊಟ್ಟೆ. ಆಮೇಲೆ ಮತ್ತೆ ಕೇಳ್ತಾನೆ ಮೃತ್ಯು. ಆಮೇಲೆ ಭೈರವ ಹೇಳ್ತಾನೆ, ಪಾರ್ವನ್ ಓರ್ವನ್ ತನ್ನಣುಗಂ ವರಸಿ ಪೂಜಾ ವಿಧಿಗೆ ಪೂದಿರಿಯಲೆಂದು ಒಳಪೊಕ್ಕ ನೈಸೆ. ಬ್ರಾಹ್ಮಣೋತ್ತಮನ ಮಗ ಅವನ ಮಗ ಪೂಜಾ ವಿಧಿಗಾಗಿ ಹೂವನ್ನ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಅವನು ಬಂದಿದ್ದಾನೆ, ಅವನನ್ನೂ ಕೂಡ ನಾನು ಒಳಗೆ ಬಿಟ್ಟಿದ್ದೇನೆ ಅಂತ ಹೇಳಿ ಭೈರವ ಹೇಳ್ತಾನೆ. ಅದಕ್ಕೆ ಮೃತ್ಯು, ಅದೇ ನಿಮಿತ್ತಂ ಈ ನನ್ನ ಯಾತ್ರೆ. ಸೊ ಆ ಒಂದು ಕಾರಣದಿಂದಲೇ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿ ಮೃತ್ಯು ಹೇಳ್ತಾರೆ. ಭೈರವ ಕಾರಣ ಏನ್ ಕಾರಣ ಅದು ಅಂತ ಕೇಳ್ತಾನೆ. ಅವಾಗ ಮೃತ್ಯು ಗೇಯ್ದನ್ ಅಧರ್ಮಮಂ, ಅಲ್ಲಿ ಒಂದು ಅಧರ್ಮ ಆಗೋಗಿದೆ ಅದಕ್ಕೋಸ್ಕರ ನಾನು ಬಂದೆ ಹೇಳ್ತೇನೆ. ಎಂತು ಮೃತ್ಯು ಅವಜ್ಞೆಯಿಂ ಅಗೌರವದಿಂದ ಭೈರವ ಆರ್ಗೆ ಮೃತ್ಯು ಮತ್ತಾರ್ಗೆ ಯಾರು ಅಧರ್ಮವನ್ನ ಮಾಡಿದವರು, ಯಾರಿಗ ಅಧರ್ಮವನ್ನ ಮಾಡಿದ್ದು ಅಂತ ಹೇಳಿದಾಗ ಮೃತ್ಯು ಹೇಳ್ತಾನೆ ಮತ್ತಾರ್ಗೆ ಋಷಿಗೆ, ನಿನ್ನ ಗುರುದೇವನ್ ಆ ಶಂಭೂಕ ಋಷಿಗೆ ಇವರು ಅಧರ್ಮವನ್ನ ಉಂಟು ಮಾಡಿದ್ದಾರೆ ಅಂತ ಹೇಳಿ ಮೃತ್ಯು ಹೇಳುತ್ತೆ. ಭೈರವ ಮತ್ತೆ ಮಾತಾಡ್ತಾನೆ, ಆ ಪಾರ್ವಂಗೆ ಎಷ್ಟು ಗರ್ವ ಇರಬೇಕು ಅಥವಾ ಎಷ್ಟು ಅಹಂಕಾರ ಇರಬೇಕು ಆ ಒಬ್ಬ ಬ್ರಾಹ್ಮಣನಿಗೆ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಮೃತ್ಯು ಹುಟ್ಟೋಳ ತಂ ಶೂದ್ರನಾಗಿರ್ಧನೆಂದು. ಸೊ ಆ ಧರ್ಮವನ್ನು ಅವ್ರು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಇವನು ಶಂಭೂಕ ಏನಿದ್ದಾನಲ್ಲ ಇವನು ಹುಟ್ಟಿನಿಂದ ಶೂದ್ರನಾಗಿದ್ದಾನೆ. ಸೊ ಶೂದ್ರನಾಗಿರೋದ್ರಿಂದ ಆ ಒಂದು ಅಧರ್ಮವನ್ನು ಅವರು ಮಾಡ್ತಿದ್ದಾರೆ. ಅದಕ್ಕೆ ಭೈರವ ಹೇಳ್ತಾನೆ, ತಟಕ್ಕನೆ ಬೇಲೆಗಟ್ಟದ್ದ ಶೂಲ ಪಂಕ್ತಿಯನ್ನೆತ್ತಿ ಶಿವ ಶಿವ ಏನ್ ಭಯಂಕರ ಪಾಪಂ ಶ್ರೀರಾಮನಾಳುತ್ತಿರ್ಪಿ ಧರ್ಮರಾಜ್ಯದೋಳ್. ಎಂತ ಮಾತು ಹೇಳ್ತಾನೆ, ಶಿವ ಶಿವ ಎಂತ ಈ ಶ್ರೀರಾಮಚಂದ್ರ ರಾಮರಾಜ್ಯವನ್ನ ಆಳ್ತಾ ಇರ್ತಕ್ಕಂಥ ಶ್ರೀರಾಮನ ರಾಜ್ಯದಲ್ಲಿ ಎಂತ ಭಯಂಕರವನ್ನ ಪಾಪ ನಡೀತಾ ಇದೆಯಲ್ಲಪ್ಪ ಅಂತ ಹೇಳಿ ಅವನು ಭೈರವ ಹೇಳುತ್ತಾನೆ. ಸೊ ಇದ್ರ ಮೂಲಕವಾಗಿ ನಾವು ಈ ದೃಶ್ಯ ಒಂದರಲ್ಲಿ ಏನನ್ನ ಅರ್ಥ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಶಂಭೂಕನ ಆಶ್ರಮದ ಬಗ್ಗೆ ಅಥವಾ ಶಂಭೂಕನ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ನಾವು ಸಾಮಾಜಿಕ ಅಸಮಾನತೆಯನ್ನ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ. ಆ ಸಾಮಾಜಿಕ ಅಸಮಾನತೆ ಯಾವುದರ ಮೂಲಕವಾಗಿ ಅಂತ ಹೇಳಿದ್ರೆ, ಇಲ್ಲಿ ಬಂದಿರತಕ್ಕಂತಹ ಆ ಮೃತ್ಯು ಮತ್ತೆ ಭೈರವನ ಮೂಲಕವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಶೂದ್ರನಾಗಿರ್ತಕ್ಕಂಥವನು ತಪಸ್ಸನ್ನ ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು ಅನ್ನೋ ಒಂದು ವಿಚಾರ. ಸೊ ಇದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಥ್ಯಾಂಕ್ ಯು.